ಹೊಡಿಸಿರ್ತಾರೆ. ಅವಾಗ ಶಾನ್ಯಾರ ಒಂದು ಮಾತು ಹೇಳ್ತಾರೆ, ಗಂಗಾದೇವಿ ಕಾಲು ಮುರ್ಕೊಂಡು ಬಿದ್ದಾಳು, ಮೊದಲು ಹೋಗಿ ಒಂದ್ 5 ಮಂದಿ ಮುತ್ತೋದ್ಯಾರನ್ನ ಹೇಳ ಸೀರೆ ತಗೊಂಡವ ಬರ್ರಿ ನಾಗನಾಥ್ ಅಣ್ಣ ಅವರು, ಮಹಾದೇವ ಬಡ್ಡೋರೆ, ಪಂಚ್ ಕಮಿಟಿ ಹಿರಿಯರು, ನಮ್ಮ ಶಿಂಗಳಗಾಯಿ ಗ್ರಾಮದವರು ಇವರಾದ್ರೂ ಈ ಕಲೆಗೆ ಬೆಲೆ. ಅದಕ್ಕೆ ತಮ್ಮ ಏನಾತವ ಈಗೇನ್ ಹೇಳತ್ತಿರು, ಏನಂತ ಹೇಳ್ತಾರು, ನೀರ ಗಂಡಿ ಇತ್ತಂದ್ರ ಅಲ್ಲಿ 5 ಮಂದಿ ಮುತ್ತೋದ್ಯಾರನಿಟ್ಟು, ಹೌದ್ರಿ, ನೀರ್ ಗಂಡಿತ್ತಂದ್ರ ದೋತ್ರ ಉಡಿಸ್ಬೇಕಲ್ಲ, ಸೀರಿಯಾ ಕುಡಿಸ್ತಾರ, ಬರಬರ್ಲಿ ಕೇಳೋ ವಿಷಯ, ಹಳಿ ಹಣ್ಣು ಇಡ್ತಾರ, ಉಡಿ ತುಂಬತಾರ, ನಾನಾ ತರ ಹಣ್ಣು ಹಂಪಲ ಇಡ್ತಾರ. ನೀರ್ ಗಂಡಿತ್ತಂದ್ರ ದೋತ್ರ ಉಡಿಸೋದಿತ್ತು, ಸೀರಿಯಾ ಕುಡಿಸ್ತಾರ, ಕಡೆಗೆ ಪ್ಯಾಂಟ್ ಉಡಿಸಬಾರ್ದ ಇದು. ಇದ್ರ ಪ್ಯಾಂಟ್ ಸನಿ ಇಟ್ಕೊಳಂಗಿಲ್ಲ ಅವ್ರು, ಏನು ನಿಮ್ಮ ಜಾಂದಿ ತೀರ ಗಾಡಿ ಬಹಾರ್ ಅಂತಾರ ಅವ್ರು, ಹೌದು ಅಲ್ಲಿ ಒಳಗಿಲ್ಲ. ಮತ್ತ ಇದನ್ನ ಬಿಟ್ಟಾರ ತಮ್ಮ, ಮತ್ತೇನಂತಾರಿ, ರಾಮದೇವನ ಸುದ್ದಿ ತಂದಾರ. ರಾಮನ ಕಡೆ ಹೋಗ್ಯಾರ, 7 ಮಂಡಲ ಕೊರದಾನತ್ತವ. 7 ಮಂಡಲಕ್ಕೆ ಕೊರದಾನ. ನನಗ ಗೊತ್ತಿರೋದು 3 ಮಂಡಲ. ಹೌದು ಹೌದು, ಪ್ರಥಮದೊಳಗೆ ತಿಳಿದು ನೋಡ್ರೆ 3 ಮಂಡಲ. 3 ಮಂಡಲ ಬರ್ದಾನ. ಒಂದ್ ರಾಹು ಮಂಡಲ, ಅಗ್ನಿ ಮಂಡಲ, ಕೇತು ಮಂಡಲ, 3 ಮಂಡಲ. ಒಟ್ಟ 3 ಬರ್ದಾನ. ಇನ್ನೂ 7 ಮಂಡಲ ಯಾಕಡೆ ಬಂದು ಅವ್ನು ಪಂಚಕದಾಗ ಹುಟ್ಟ್ಯಾವ ತೋರವಲ್ಲ. ಇನ್ನು 4 ಮಂಡಲ ಎಲ್ಲಿದಾವ ಬಂದು ನೀ ಹೇಳಿ ಹೇಳ್ತಾನ ಈಗ. ಮತ್ ಒಮ್ಮೆ ಹೇಳ್ತಿ ಮಾಯದ ಸೀತಾನ ಓದಾನತ್, ಒಮ್ಮೆ ಹೇಳ್ತಿ ಹೇಳ್ತಾನೆ, ಒಮ್ಮೆ ಹೇಳ್ತಿ ಸೀತಾನ ಎತ್ಕೊಂಡು ಹೋಗಿ ಅನ್ನತ್ತ, ಒಮ್ಮೆ ಹೇಳ್ತಿ. ಎರಡು ಕಡೆ ಬೆಳಿತಾನವ. ಹಿಂಗ್ಯಾಕ ಮನಮುಖ ಆಗತ್ತೆ, 6 ತಿಂಗಳ ಆ ಕಡೆ 6 ತಿಂಗಳ ಕಡೆ. ಅದೇ ಮಾಡೋದು ನಡೆಸ್ಯಾನ್ರಿ. ಸ್ವತಃ ನಿನ್ನ ರಾಮದೇವ ಅರಿಬಿ ತೊಳಿ ಅಗಸನ ಮಾತು ಕೇಳಿ ಏನ್ ಮಾಡ್ಯಾನ, ತನ್ನ ಮಾಡ್ಕೊಂಡು ಹೆಣ್ತಿನ ಅಡವಿಗೆ ಪಾಲು ಮಾಡ್ಯಾನ. ಹೌದೌದು, ಸತ್ಯ ಮಾತಿದು. ಏನಕ್ಕ ಆ ಅರಿಬಿ ತೊಳಿವಂತ ಮಾನವ ಒಂದ್ ಮಾತಂದ, ಏನಂತವ, ಬಿಟ್ಟ ಹೆಣ್ತಿನ ಆಳಕ್ಕ ನಾ ಏನ ಸ್ವಟ್ಟ ರಾಮನ ಅಂದಾಗ ಅವನ ಶಬ್ದ ಕಿವಿಗೆ ಬಂದು ಬಿದ್ದಾಗ ಸ್ವತಃ ಲಕ್ಷ್ಮಣನ ಕರೆದು ಹೇಳ್ತಾನ ರಾಮದೇವ, ಏನಂತವ, ನಿಮ್ಮ ವೈನಿನ ಈಗಿಂದ ಅಡವಿ ಪಾಲು ಮಾಡಿ ಬಾ ಅಂತ ಹೇಳಿ. ಬಿಟ್ಟು ಬಾ. ಅವಾಗ ಸೀತಾದೇವಿ ಹೊಟ್ಲಿ ಇದ್ದಳ. ಹೌದು, ಹೊಟ್ಲಿ ಇದ್ದಂತ ಟೈಮ್ದೊಳಗೆ ಹೆಣ್ತಿನ ಹೋದ, ಅಡವಿ ಪಾಲು ಮಾಡಿದೀನಿ ಗಂಡ, ದೊಡ್ಡವ ಹೆಂಗಾಗತಿ ತಿಳಿದವ ಇದ್ದಲ್ಲ. ಕೇಳುವ ಏ ಚಜ್ಜಿ ಮಾರಿ ಅವನೇ, ಚಜ್ಜಿ ಬುಡ್ಚಿ ಹಂಗ ಯಾಕಡೆ ಬರ್ತಾನ ನೋಡಿ. ಗೊಂಜಾಳ ಮೋತಿ ಬೇಯ್ಬೇಡ್ರಿ ಅದನ್ನ ಬಾಳ. ಅದ ಏನು ಮಾಡ್ಬೇಕು, ಸುಮ್ಮನೆ ನಿಂತೈತಿ ಅದ ಮೇಳದಾಗ. ಬರಬರ್ಲಿ ಅವ್ರಿಬ್ರು ಅದಾರ ನೋಡಿ, ಅವ್ರಿಬ್ರು ಏನು ಹೇಳ್ತಾವೋ ಏನು ಕೇಳ್ತಾವೋ, ತಳ ಇಲ್ಲ ಬುಡ ಇಲ್ಲ. ಅದಕ್ಕೆ ತಮ್ಮ ಎಲ್ಲ ನನ್ನಿಂದ ಆಗೈತಿ, ನಾ ಮಾಡೀನಿ ಅಂತ ಹೇಳ್ತಿ. ಹೌದ್ರಲ್ಲ, ಈ ಭೂಮಿ ಮಾಡೀನಿ ಅಂದಿಲ್ಲ, ಇದಕ್ಕೆ ತಕರಾರು ಹತ್ತೈತಿ. ಬರಬರ್ಲಿ, ಭೂಮಿ ನಾನ ಮಾಡೀನಿ ನನ್ನಿಂದ ಅಂತ ಹೇಳ್ತೀಯಲ್ಲ, ಸ್ವತಃ ಒಂದಗದ ತಮ್ಮ. ಏನಾದವ, ಭುವನೇಶ್ವರಿಗೆ ಹೋಗಿ ಗಂಟು ಬಿದ್ದ ಇವ್ರ ಬಸವಣ್ಣ. ಹೌದಲ್ಲ, ಭುವನೇಶ್ವರಿ ಅಂದ್ರೆ ಏನು, ಭುವನೇಶ್ವರಿಗೆ ಹೋಗಿ ಗಂಟು ಬಿದ್ದಾಗ ಹೌದ್ರಿ ಆಕಿಗೆ ಹೋಗಿ ಕೇಳ್ತಾನ, ಏನಂತ, ಯವ ನೀರ್ ನಿರಾಕಾರ ಡಳಮಳಸಲಾಕತ್ತಿ ಅದ. ಹೌದು, ಇದಕ್ಕೆ ಹೆಪ್ಪು ಕುಡ್ಬೇಕಾಗೈತಿ, ಗಟ್ಟಿ ಮಾಡ್ಬೇಕಾಗೈತಿ. ಹೌದಲ್ಲ, ಇದಕ್ಕೆ ಮುಂದೆ ಹಾದಿ ತೋರಿಸಿ ಕೊಡನಿ. ಹೌದು. ಅವಾಗ ಭುವನೇಶ್ವರಿ ಹೇಳ್ತಾಳ, ಏನಂತ, ನೋಡಪ್ಪ, ಜಡಿ ಒಳಗಿಂದ ಜಲ ಪುಟ್ಟಿದ ಬಳಕ ಒಬ್ಬ ಜಲಮನಿ ಉದ್ಭವ ಆಗ್ಯಾನ. ಜನನಿ ಜಡಿ ಒಳಗಿಂದ ಜಲ ಪುಟ್ಟಿ ಆ ಜಡಿ ಒಳಗಿಂದ ಏನು ಜಲ ಪುಟ್ಟಿತಲ್ಲ, ಆ ಜಲದ ಒಳಗ ಜಲ ಅಂದ್ರ ಜಾಂಬು ಮುನಿ ಉದ್ಭವ ಆಗ್ಯಾನ. ಅವಂಗ 4 ಮಂದಿ ಮಕ್ಕಳದಾರ. ಹಾಲು ಮುನಿ, ಹೆಪ್ಪು ಮುನಿ, ರಕ್ತ ಮುನಿ, ಬಿಗ ಮುನಿ. 4 ಮಂದಿ. ಆ 4 ಮಂದಿ ಮಕ್ಕಳನ್ನ ಎಳೆದು ತಗೊಂಡ ಬಾ. ಇಲ್ಲಿ ಕೊರಿ ಒಬ್ಬೊಬ್ಬರನ್ನ ಗಟ್ಟಿನೂ ಆಗ್ತತಿ, ಹೆಪ್ಪು ಗಡ್ತತಿ, ರಕ್ತನೂ ಆಗ್ತತಿ. ಅಂದಾಗ ತಮ್ಮ ಏನಾತ್ರವ, ಅವ್ರನ್ನ ಹೋಗಿ ತರ್ಬೇಕಾಗ್ತತಿ. ನಿನಗೆ ಹಾದಿ ತೋರಿಸಿದವ್ರು ಯಾರು, ತಾಯಿ ಭುವನೇಶ್ವರಿ. ಇನ್ನ ಕವಿ ಒಂದ ಪದ ಬರದಾನಂದ್ರ ಏನ್ರಿ ಅವ್ರ ತ್ಯಾಕ ಆಧಾರ ಇದ್ದಾಗ ಬರ್ದಾರು, ಏನ್ ಆಧಾರ ಇಲ್ಲದ ಬರ್ದಿರ್ತಾರೋ? ಆಧಾರ ಇದ್ದಲ್ಲೇ ಬರ್ದಿರ್ತಾರ, ಆಧಾರ ಇದ್ದಲ್ಲೇ ಬರ್ದಿರ್ಬೇಕಲ್ಲ. ಹೌದು. ಈಗ ನಾವು ಅಟ್ಟ ಬೇಡ, ಆ ಸೂರ್ಯದೇವ ಕಾಣ್ಲಾರ್ದ ಈ ಒಂದು ಬರಿವಂತ ಕವಿ ಕಂಡಿರ್ತಾನ. ಹೌದು, ಸೂರ್ಯದೇವ ಕಾಣ್ಲಾಕ ಬರಂಗಿಲ್ಲ. ಹೌದ್ರಲ್ಲ, ರವಿ ಕಾಣ್ಲಾರ್ದ ಕವಿ ಕಂಡಾನ ತಮ್ಮ. ಅವ್ ಬರೀ ಬೆಳಕ ಅಟ್ಟ ಕಂಡಾನ, ಕತ್ಲಿ ಕಂಡಿಲ್ಲ. ಬರೀ ಕವಿ ಕತ್ಲಿ ಬೆಳಕ ಕೂಡೆ ಕಂಡಾನ. ಹೌದು. ಅದಕ್ಕೆ ಈಗೇನ್ ಹೇಳ್ತಾರೋ, ಏನಂತವ, ಆಕಾರ ಮಾಡಿ ಅಂದು ಬಸವಾಗ ಅವ ಹೋಗಿದ್ದ ಜಲ ಮುನಿ ಹಂತ್ಯಾಗ, ಜಾಣ ಬಸವ ನುಡದ ಒಂದ ಕವತೋಗ, ನಿನ್ನ ಮಕ್ಕಳಿಗೆ ಕೊಡೋ ಮೂಲ ಕಾರಣಗ, ಮೂಲ ಕಾರಣಗ ನಾಲ್ವರಿಗೆ ಕೊಟ್ಟರ ನಾಟಕ ರಚಿ
ಏನಾಯ್ತ್ರಿ ನಿರಾಧಾರ ಏರಿಸಿ ಹೋರಾಣಗ ಸೃಷ್ಟಿ ಮಾಡೋದಕ್ಕ ಆಗ ಆಗ ನಿರಾಧಾರ ಏರಿಸಿ ಹೋರಾಣಗ ಕೇಳು ಸೃಷ್ಟಿ ಆಗ ಆಗ ಮಕ್ಕಳಿಗೆ ಕೊಡುದಿಲ್ಲ ಅಂತ ಧಿಕ್ಕರಿಸಿ ನಿಂತ ಏನಾಯ್ತ್ರಿ ಆಗ ಮೂಲ ಬಸವಂದ ತಪ್ಪಿತ ದೇಕ ತಾಯಿ ಹೇಳ್ತಾಳ ನಿಂದ್ರು ಈಗ ಯೋದ್ಧಾಕ ಬಸವ ಹಲ್ಲ ಕಿಸದ ನಿತ್ತ ಮಾತ್ಯಾಕ ಕೇಳೋ ಮಾತ್ಯಾಕ ಇಲ್ಲೇ ಬಡದಾರ ತಮ್ಮ ಬಸವಣ್ಣಪ್ಪನ ಬಾಯಿ ಮೇಲೆ ಬಡದಾಗ ಮ್ಯಾಗಿನೋ ಹಲ್ಲು ಉಚ್ಚಿ ಹೋಗಿ ಸದ್ದಕ್ಕೆ ಮುಂದೆ ಸಮುದ್ರ ಮತ್ತನ ಮಾಡುವಾಗ ಚೌದಾರತ್ನ ಹುಟ್ಟ್ಯಾವ ಹುಟ್ಟಿಯಾಗಿ ಬಂದವ ಹೋಗಿ ಆದಿಶಕ್ತಿ ಹೇಳ್ತಾಳ ಹೋಗ ಈಗಿನೀಗ ಅವನ ಮಕ್ಕಳನ್ನ ಎಳ್ಕೊಂಡ ಬಾ ಅಂದಾಗ ಅವ ಅಂದ ಏನಂತಾರವ ನಾಯಕ ಕೂಡ್ಲು ನನ್ನ ಮಕ್ಕಳನ್ನ ನಿನಗ ಅಂದ ಇದು ಹೆಂಗ ಬರ್ತಾವ ನೋಡ್ರಿ ಅಡ್ವಣಿಗೆ ಕಾಲ್ ಮಾಡ್ಕೊಂಡು ಹಿಂಗ ಹೊಂಟ ನೋಡಿ ಹಿಂಗ ಗಡಬಟ್ಟಿ ಪೈಲವಾನಾಗ್ಯಾನ ಅಣ್ಣ ಅಲ್ಲ 4 ಮಂದಿ ಮಕ್ಕಳಿಗೆ ಕೂಡ ಅಂದಾಗ ನಾಯಕ ಕೂಡ್ಲಿ ಅಂದಾಗ ನಿನ್ನ ಮಕ್ಕಳಲ್ಲೋ ಆಕಿ ಜನನಿ ಜಡಿ ಒಳಗಿನ ಜಲ ಹುಟ್ಟಿ ಹುಟ್ಟಿ ಜಲದೊಳಗೆ ಜಂಬ ಮನಿ ಹುಟ್ಟಿ ಹೌದವ ನಿನಗ ಹುಟ್ಟ್ಯಾವ ಅಂದ್ರ ಅಕ್ಕಿ ಪಾಲ್ ಐತಿದ ಬರಬರ್ಲೆ ಕೂಡ ಅವ್ 4 ಮಕ್ಕಳ ಅಂದಾಗ ನಾ ಕುಡುದಿಲ್ಲ ಅಂತ ಹೇಳಿ ಬರೀ ಮುಷ್ಟಿ ಮಾಡಿ ಗುದ್ದಿರ ಗೊತ್ತಿದ್ರ ಅಲ್ಲೇ ಹಲ್ಲು ಹೋಗಿ ಅವ್ ಸದ್ದ ನೋಡ್ರಿ ಕಣ್ಣಿ ಕಾಣದತಿ ಹೌದ್ ಹೌದ್ ಬಸವಣ್ಣಪ್ಪಗ ಮ್ಯಾಗಿನ ಹಲ್ಲಿಲ್ಲ ತೆಳಗಿನ ಒಟ್ಟದಾವ್ ಖರೆ ಇದ್ಲ ಹಾ ಹೌದ್ ಹೌದ್ ಇಟ್ರ ಸಮಾನ ತಮ್ಮ ಏನಾತು ಇನ್ನು ಹೆಂಗ ಮಾಡ್ಲಿ ಯವ್ವ ಅಂತೇಳಿ ಅವನ ಕಡೆ ಮಾರಿ ಮಾಡಿ ನಿತ್ತ ಹೌದ್ರಿ ಅವಾಗ ಹೇಳ್ತಾಳೆ ಯುದ್ಧಕ್ಕೆ ನಿಂದ್ರ ಈಗ ನಿಂದ್ರಿ ಸತ್ಯ ಯುದ್ಧಕ್ಕ ಯುದ್ಧಕ್ಕೆ ನಿಂದ್ರ ಅಂದಾಗ ಹಾಲು ಹೆಪ್ಪ ರಕ್ತ ಬೀಗ ಮುನಿಗಳನ್ನ ತಂದು ಸುರುವ ಮಾಡ್ಯಾಳ ಭೂಮಿ ತಿದ್ದುದಕ್ಕ ಸೃಷ್ಟಿ ಮಾಡೋದಕ್ಕ ಎಲ್ಲ ನಿನ್ನಿಂದ ಅಂದ್ರ ಹಂಗ್ಯಾಂಗ ಗೊತ್ತಮ್ಮ ಇಲ್ಲ ಬರೀ ನನ್ನಿಂದ ಆಗಿ ಜಗ ಅಂದ್ರ ಹಂಗ್ಯಾಂಗ ಕಬಲಿ ಆಗ್ತದೆ ಹಂಗೆ ಇಲ್ಲ ತಂಗಿ ಒಟ್ಟಾಕಿ ಪಾಲ್ ಹತ್ತಿಲ್ಲನ ಸಾಕಟ್ಟು ಹತ್ತೈತಿ ಪಾಲ್ ಹತ್ಲಾರ್ದ ಅದೀವ ಇಲ್ಲ ಹಂಗ್ಯಾಂಗ ಪಾಲ್ ಐತಿ ಅವನ್ ತಗದ್ ಬೇರೆ ತಿಳಿಪ ಹಂಗ್ರಿ ಮತ್ತ ಒಳಗ ಸುದ್ದಿವಂತ ಅಂದ ನೋಡ್ರಿ ಮತ್ಯಾವುದೇವ ಇಲ್ಲೇ ಕಲ್ಲ ಗಂಡನ ಮೇಲೆ ಹಾದ್ರ ಮಾಡಿ ಕಲ್ಲಾಗಿ ಬಿದ್ದಾಳತ್ ಹೌದು 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 ಮೊದಲ ನಿನ್ನ ಆಗಲಾಗ ಕತ್ತಿ ಬಿದ್ದತಿ ಮಂದಿ ಆಗಲ ನೊಣ ತೆಗಿಬೇಡ ಬರಬರ್ಲ ಮಕ್ತುಮ್ ಸಾಹೇಬ್ರ ನೋಡು ನೀ ಸುದ್ದಿದ್ರ ಜಗ ತಾನ ಸುದ್ದಿರ್ತೈತಿ ಹೌದು ಇವ ಇಂದ್ರದೇವ ಆಕಿ ಮ್ಯಾಲ ಮನಸ್ಸು ಮಾಡಿದ ಆಕಿ ರೂಪ ಆಕಿ ಯೌವನ ಆಕಿ ಮಾರಿ ಮ್ಯಾಲ ಇರುವಂತ ಕಳಿ ನೋಡು ಈಕಿನ ಒಮ್ಮೆರೆನ ಅನುಭೋಗಿಸಿ ಬಿಡಬೇಕು ಅನ್ನುವಂತ ಹಠ ತೊಟ್ಟಿದ್ದ ಇಂದ್ರದೇವ ಹೌದು ಹೌದ್ರಿ ಯಾವ ಇಂದ್ರ ಯಾವ್ರಿ ಇವ್ರ ಮೇಳದಾಗ ಸೂರು ಬಾಡಿಸ್ತತಿ ನೋಡ್ರಿ ಗಡಿ ಹೋತ್ಲ ಈ ಇಂದ್ರ ಸೂರು ಬಾರಿಸು ಇಂದ್ರ ತಮ್ಮ ಅವಾಗ ಇವ್ ಇಂದ್ರ ಹೋಗಿ ಚಂದ್ರದೇವ್ ಹೇಳಿದ ಏನಂತ ಚಂದ್ರ ನನಗೊಂದು ದಗದಾಗಬೇಕಾಗೈತಿ ಹೌದಲ್ಲ ಏನೋ ಇಂದ್ರ ಅಂದವ್ ಹೌದು ಏನಿಲ್ಲ ಗೌತಮ ಋಷಿ ಹೇಳ್ತಿದಾಳ ಇಲ್ಲೇ ಹೌದು ಆಕಿ ಮ್ಯಾಲ ನನ್ನ ಮನಸ್ಸಾಗೈತಿ ಆಕಿನ ಹೋಗಿ ನಾ ಕೇಳಿದ್ರ ನನ್ನ ಮೆಟ್ಟ ಹರಿಯಂಗ್ ಹೋಗಿತ್ತಾಳು ಹೌದು ಅದಕ್ಕ ಒಂದ ಡುಬ್ಲಿಕಂಡ್ ಅಂದ್ರೆ 2 ನಂಬರ್ ಲೆಕ್ಕಿತ ಯಾಕೆ ಹೋಗ್ಬೇಕಾಗೈತಿ ಹೌದು ಹೌದಲ್ಲ ಅದಕ್ಕೆ ರಾತ್ರಿ ಬಾರದಾಗ ನೀ ಹುಂಜಾಗಿ ಆಕಿ ಮನಿ ಅಂಗಳಾಗ ನೀ ಕೂಗಬೇಕಪ್ಪ ವಿಚಾರ ಮಾಡ್ರಿ ಇವ್ರ ಮೊದಲು ಬೆಂಕಿ ಹಚ್ಚೋದಾಗ ಪುಂಡಿ ಕಟ್ಟಿಗೆ ಇವ್ರು ಬಗಲಾಗದ ಮೊದಲು ಏನೋ ರಾತ್ರಿ ಬಾರಾದಾಗ ಹುಂಜಾಗಿ ಹೋಗಿ ಆಕಿ ಮನಿ ಅಂಗಳಾಗ ಕೂಗಬೇಕಂದಾಗ ಏನಾಯ್ತ್ರಿ ಆಯ್ತಳ ಅಂದ ಚಂದ್ರ ರಾತ್ರಿ ಬಾರದಾಗ ಬಂದ ಆಕಿ ಮನಿ ಮುಂದೆ ಹುಂಜಾಗಿ ಕೂಗಿದ್ರಲೆ ಇದು ಒಳಗಿತ್ತಲ್ರಿ ಡಪ್ಪ ಬಾರಿಸ್ತಿತ್ತು ನೋಡ್ರಿ ಇದು ಗೌತಮ ಋಷಿ ಇವ್ ಮಕ್ತುಮನಂತಾವ ಇದಕ್ರೆ ಜ್ಞಾನ ಬರ್ಬೇಕೋ ಬರಬಾರ್ದು ಬರ್ಬೇಕಲ್ಲ ರಾತ್ರಿ ಬಾರಾಗೈತಿ ಹುಂಜಾಗಿ ಕೂಗ್ತೈತಿ ಅಂದ್ರೆ ಏನ್ರಿ ಅನಿವಾರ್ಯ ಇದ್ರೊಳಗೆ ಏನ್ರಿ ಒಂದ್ ಇದನ್ನ ಇರ್ಬೇಕಲ್ಲ 2 ನಂಬರ್ ಸುಮಾರ ಹೌದ ಇದಕ್ ವಿಚಾರ ಬರ್ಲಿಲ್ಲ ಅದ ಹುಂಜಾಗಿ ಕೂಗಾಣ್ಲಿಕ್ಕೆ ಕೈಯಾಗ ಒಂದ್ ಚೆರಿಗೆ ತಗೊಂಡ ಲಡ ಹೊಳಿಗೆ ಹೋಗ್ತಿದ ಇದು ಹಿಂದ ಮುಂದ ಇಲ್ಲಿ ಎಚ್ಚರಿಕೆನ ಇಲ್ಲ ಹೆಣ್ತಿ ಗೊತ್ತಿತ್ತಮ್ಮ ಹೌದ್ರಿ ನೋಡ್ರಿ ಮತ್ತ ನಮ್ಮ ಮನ್ಯಾಗ ಎತ್ತುಗಳು ಯಾವ ಎಟ್ಟೊತ್ತಿಗೆ ಎದ್ದು ದಗದ ಮಾಡ್ತಾವ ನಮಗ್ ಗೊತ್ತಿರಲ್ಲ ಗುರುತಲ್ಲ ಈಗ ಎದ್ದು ರಾತ್ರಿ ನಸಿಗಿನಾಗ ದಡ್ಪಡ ಮಾಡ್ದೈತಿಪ್ಪ ಹೌದು ದಡ್ಪಡ ಮಾಡ್ಲಾಯ್ತಂದ್ರ ಯಾಕ ಕಾಲಾಗ ಒಂದು ಶಗಣಿರೆ ಬೀಳಿ ಏನ್ರಿ ಒಂದು ಹೊಲಸ ಹೋಗ್ಬಿಟ್ಟು ಬಿದ್ರ ಮಾಡ್ರಿ ಎದ್ದು ದಡ್ಪಡ ಮಾಡ್ಲಾಯ್ತಂದ್ರೆ ಎದ್ದು ದಡ್ಪಡ ಮಾಡ್ಲಾಯ್ತಿತ್ ನೋಡ್ತೀವಲ್ಲ ಇದು ಮನ್ಯಾಗಿದ ಗೌತಮ್ ಋಷಿ ಇದು ಎಟ್ಟೊತ್ತಿಗೆ ಹೇಳ್ತೈತಿ ಅನ್ನೋದು ಹೆಣ್ತಿ ಗೊತ್ತಿತ್ತು ಗುರುತಿರ್ತೈತ್ಲ ಇದಕ್ಕೆ ನಸಿಕಿನ್ಯಾಗ 4 ಗಂಟೆಗೆ ಹೋಗುದು ಒಂದು ಟೈಮ್ ಇತ್ತದ ಹೌದು ಆಕಿ ಗೊತ್ತಿಲ್ಲ ನೀವು ರಾತ್ರಿ ಬಾರದಾಗ ಎದ್ದು ಹೋಗ್ಯಾನ ಅನ್ನೋದು ಖರೆ ಐತಿ ಮತ್ತ ಇವ್ ರಾತ್ರಿ ಬಾರದಾಗ ಹೋಗ್ಬೇಕಾದ್ರೆ ಆಕಿನ ಹೇಳೇ ಇಲ್ಲ ಎದ್ದು ಹೋದ್ರಲ್ಲ ಮಾರಿ ಮಾಡಿ ಆ ಕಡೆ ಮಾರಿ ಮಾಡಿ ಮನೆಗಿದ್ದಳು ಎದ್ದು ಹೋದ ಹೌದು
ಅವ ಎದ್ದು ಹೋಗುಗುಡ್ದ ಇವ್ ರೂಪ ಬದಲಿ ಮಾಡಿ ಡಿಕ್ಟೋ ಗೌತಮ ಋಷಿ ವೇಷ ತಾಳಕಿ ಮಂಚದ ಮೇಲೆ ಮನಗಿದ್ದ. ಹೌದು ಹೌದು ವಾ. ನಿನ್ನಲ್ಲಿ ಕಪಟ ವಂಚನೆ ಇರದಿದ್ರ ನೀ ಸತ್ತುಳ ಅವ್ ಇದ್ದೆ ಅಂದ್ರೆ ಅಕ್ಕಿ ಎಲ್ರಿ ಅನ್ಯಾಯ ಮಾಡಕಿನ ಇದ್ದಳತ್ತೀವಿ. ನಿನ್ನ ಅಸಲ ರೂಪದಾಗ ಬಂದಾಗ ನಿನ್ನ ಮಂಚದ ಮ್ಯಾಗ ಆಕಿ ತಗೊಂಡಿದ್ದಳಂದ್ರ ಅದ ಹಿಲ್ಯಾನ ತಪ್ಪ. ರೂಪ ಬದಲಿ ಮಾಡಿ ಮತ್ತೊಬ್ಬರು ಹೆಂಗಸರ ಹಾಸಿ ಹಾಸಿ ಇರ್ತೀರಿ ಅಂದ್ರ ನಿಮ್ಮನ್ನ ಎದರ್ಲೆ ಬಡಿಬೇಕ 3 ಮಂದಿನ ತಳಗಿನ ತಗೊಂಡು ಬಿಡ್ರಿ. ಎದರ್ಲೆ ಬಡಿಬೇಕು ನಿಮ್ಮನ್ನ ಅಲ್ಲೋ ಗಂಡ ಹೆಂಡತಿ ಕಾಮಗ ಸಂಸಾರ ಮಾಡ್ಲತ್ತೇಳ ರೂಪ ಬದಲಿ ಮಾಡಿ ಅಕ್ಕಿ ಮಂಚದಾಗ ಹೋಗಿ ಬೀಳ ತಿನಿಗೆ ಮಗ ಹೇಳಿದ್ದ. ಇವ್ರದ್ ಹಂಗಾರಿ ಒಂದ್ರ ಮ್ಯಾಲ ಕಾಮಗಿದ್ದ ಸಂಸಾರ ಮಾಡು ಮಕ್ಕಳ ಅಲ್ಲಿ ಇವ್ರು ಮತ್ತೊಂದ್ ಇರ್ಲಕ್ಕಾಗಿ ಹೊರಗೊಂದ್ ತಂಗಡ್ ರೊಟ್ಟಿ ನೋಡೋದು ಮತ್ತೊಂದ್ ಕಡೆ ನೋಡವ್ರೆ ನೋಡುದು ಅದು ಸುಮಾ ಇರ್ತೈತಿ ಅದು ಬಿಡುದು. ಇವ್ರ 10 ತಲಿ ರಾವಣಗೆ ಬಿಟ್ಟಿಲ್ಲತ್ತ ಮತ್ತ ಅದ ಶಾಖದ ಒಂದ ನೀವು ಇವಂಗ ಹೆಂಗ ಬಿಡ್ತೈತಿ ಅದ. ಅದಕ್ಕ ತಮ್ಮ ಒಂದಗದಾತು ಯಾವಾಗ ಗೌತಮ್ ಋಷಿ ಹೋಗಿ ಹೊಳಿ ಒಳಗ ನೋಡಿದ ನೀರು ಚಲನವಲನೆ ಆಗುವತ್ತ ಸ್ತಬ್ಧಾಗಿ ನಿಂತಿತ್ತು. ಯಾಕಂದ್ರ ರಾತ್ರಿ ಟೈಮ್ದೊಳಗ ನೀರ ನಿದ್ದೆ ಮಾಡ್ತಾರ ಅದಕ್ಕಾದ್ರೂ ನಿದ್ದೆ ಐತಿ ನಿದ್ದೆ ಮಾಡ್ತೈತಿ. ಇದ ನೀರ್ ನಿದ್ದಿಗೆ ಹತ್ತೈತಿ ಅಂದ್ರೆ ಏನೋ ಮೋಸ ಐತಿ ಅಂತ ಓಡಿ ಬಂದ ನಿತ್ತ ನೋಡಿದ್ರೊಳಗಾಗಿ ಇವ ಇಂದ್ರ ತಾನ ಡೈರೆಕ್ಟ್ ಹೊರಗೆ ಬರ್ಲಿಲ್ಲ. ಹೆಂಗ ಬರ್ತಾನ್ರಿ ಬರಾಗ ಬೆಕ್ಕಾಗಿ ಬಚ್ಚಲ ಸಂದ್ರಲ್ಲಿ ಓಡ್ಲಾಕತ್ತಿದ್ದು ಒಳಗಿಂದ ಅಂಜಿ ಓಡ್ಲಾತಿದ್ದ. ಅವಾಗ ಗೌತಮ್ ಋಷಿ ಒಂದು ಮಾತು ಹೇಳ್ದ. ಏನಂತವ? ನೀನು ನನ್ನ ಹೆಂಡತಿ ಮ್ಯಾಲ ಮನಸ್ಸಂದ್ರೆ ಏನು ಒಂದು ಯೌನಿ ಮ್ಯಾಲ ನೀ ಮನಸ್ಸು ಮಾಡಿದಂದ್ರ ನಿನ್ನ ಶರೀರ ಎಲ್ಲ ಸಾವಿರಾರು ಯೌನಿ ಆಗಲಿ ಹೇಳಿ ಶ್ರಾಪ್ ಕೊಟ್ಟು ಬಿಟ್ಟ ಬೆಕ್ಕಿನ ರೂಪ ಇದ್ದಾಗ ಅದಕ್ಕೆ ತಮ್ಮ ಈಗ ಮನ್ಯಾಗ ಬೆಕ್ಕಗಳು ಇರ್ತಾವಲ್ರಿ ಆ ಬೆಕ್ಕಿನ ಮೈ ಮ್ಯಾಗ ಇನ್ನಾದ್ರೂ ಕಲಿ ಅದಾವ ಟಿಬಕ್ ಕಲಿ ಮೂಡಿ ಅವ್ ಯೌನಿ ಆಕಾರ ಕಲಿ ಅದಾವ. ಯಾಕ ನಿಮ್ಮ ಅಪ್ಪ ಮಾಡಿರೋ ರಾಡಿ ನೀ ಮಾಡಿರೋ ರಾಡಿ ಮೈಯೆಲ್ಲ ಹಚ್ಕೊಂಡದಿ. ಅದಕ್ಕ ತಮ್ಮ ಅವಾಗ ಹಿಲ್ಯಾದೇವಿ ಹೇಳ್ತಾನ ಏನಂತವ? ತಿಳಿದೋ ತಿಳಿಲಾರ್ದೋ ತಪ್ಪಾಗ್ಯದ ಕಲ್ಲಾಗಿ ಬೀಳತ್ತೇಳಿ ನೀ ಮಾಡಿದ ರಾಡಿ ಸಂಬಂಧ ಆಕಿ ಕಲ್ಲಾಗಿ ಬೀಳಬೇಕಾಯ್ತು ನೋಡ. ತಾಯಿ ಮೊದಲ ನಿನ್ನ ಕಡೆ ತಪ್ಪೈತಿದ ನೀ ನೆಟ್ಟಗಿರ ಆ ಹೆಣ್ಮಗಳ ತ್ಯಾಕ ಹೋಗುದು ಅದು ರೂಪ ಬದಲಿ ಮಾಡಿ ಬಾರಿ ಇಲ್ರಿ ನಾ ರೂಪ ಬದಲಿ ಮಾಡಿ ಹೋಗಿಲ್ಲ ಕಿತ್ಯಾಕ ಹೇಳ ಬಂದ ಕಬಲಿ ಕೊಡು ನಿನಗೆ ಇವ್ ಮೊದಲ ಡೂಪ್ಲಿಕೇಟ್ ಯಾವ್ದು ರೂಪ ತಗೊಂಡು ಹೋಗುದು ಹೇಳ್ತಾರೋ. ಆಕಾರ ಮಾಡಿ ಅಂದು ಬಸವಾಗ ಅವ ಹೋಗಿದ್ದ ಜಲಮುನಿ ಅಂತ್ಯಾಗ ಜಾಣ ಬಸವ ನೋಡದ ಒಂದ ಕವತು ನಿನ್ನ ಮಕ್ಕಳಿಗೆ ಕೊಡೋ ಮೂಲ ಕಾರಣಗ ನಾಲ್ವರಿಗೆ ಕೊಟ್ಟರ ನಾಟಕ ರಚಿ ಏ ನಿರಾಧಾರ ಏರಿಸಿ ಹೋರಾಡಗ ಸೃಷ್ಟಿ ಮಾಡೋದಕ್ಕ ಮಕ್ಕಳಿಗೆ ಕೊಡದಲ್ಲ ಅಂತ ಧಿಕ್ಕರಿಸಿ ನಿಂತ ಏನಾತ್ವ ಆಗ ಮೂಳ ಬಸವಂದ ತಪ್ಪಿತ ದೇಕ ತಾಯಿ ಹೇಳ್ತಾಳ ನೆಂದ್ರು ಈಗ ಯುದ್ಧಕ ಬಸವ ಹಲ್ಲ ಕಿಸದ ನಿತ್ತ ಮದ್ಯಕ ಕೇಳೋ ಮದ್ಯಕ ಹಾಲ ಹೆಪ್ಪ ರಕ್ತ ಬಿಗಿ ಮುನಿಗಳಿಗೆ ತಾಂದು ಏ ಸುರ್ವ ಮಾಡ್ಯಾಳ ಭೂಮಿ ತಿದ್ದೋದಕ ಆತ ಓದೋದಕ ಭುವನೇಶ್ವರಿಯಿಂದ ಭೂಮಿ ಆಗೈತೆ ಹೌದಲ್ಲ ಬಸವನ ಪೌರುಷ ಹೇಳ ಬ್ಯಾಡತ್ತೀಗ ಅದರ ಬಗ್ಗೆ ನಿನಗ ತಿಳಿಸುವೆ ಚ್ವಾಕ ಬಿಡು ಗೋಲಿಯಾಡು ಹುಡುಗಾಟಲ್ಯಾಕ ಓತಿ
ಕಟ್ಟಿನ ಓಟ ಬೇಲಿಯ ತನಕ ಏ ಓಡಾಡಿ ಮುರ್ಕೊಂಡ್ಯೋ ನಿನ್ನ ಬೇದ್ಯತ್ವ ಬ್ಯಾಣಕ ಓಡಾಡಿ ಮುರ್ಕೊಂಡ್ಯೋ ನಿನ್ನ ಸ್ವರ್ಣಕ ಬೇದ್ಯತ್ವ ಬ್ಯಾಣಕ ಭಕ್ತ ಬಸವ ಶಕ್ತಿಯಿಂದ ಮುಕ್ತಿ ಒಂದಿದಾನ ಹೋಚ ಕೇಳ ಹೊಚ್ಚ ಎಚ್ಚಿ ಎತ್ತಿನವ್ರಂಗ ನೋಡಿ ಬ್ಯಾಡ ಪೇಚ ವಿಚಾರದಿಂದ ಕ್ರಿಯಾದಿಂದ ಜ್ಞಾನ ಆಯ್ತ ಸ್ವಾಚ ಕೇಳ ಸ್ವಾಚ ಜ್ಞಾನ ಆಯ್ತ ಸ್ವಾಚ ಅಜ್ಞಾನ ಹೆಂಗ ಆಗತ್ತದೋ ದರಿಯೋಳು ಮೆರೆಯುವ ಹಿರೆ ಸಾವಳಗೆ ಶಿವಯೋಗಿ ಸದ್ಗುರವಿನ ಪೀಠ ದಸ್ತಗೀರ ಉಂಡಿದಾನ ಅಲ್ಲಿ ಊಟ ಕಂದ ವಿದ್ಯೆ ಹೇಳ ನಿತ್ತ ಮಂದ್ಯಾಗ ಇಟ ಅನಾದಿಕೆನ್ನ ಆದಿಶಕ್ತಿ ಕೊಳ್ಳಾಗ ಕಟ್ಯಾರ ಈಗೇನ್ ಹೇಳತ್ತಿರು ಮತ್ತೇನ್ ಹೇಳ್ತಾರಿ ಬರುವಾಗ ಒಬ್ಬನೇ ಬಂದನಿ ನಿನ್ನ ನಡು ತಂದನಿ ಒಬ್ಬನೇ ಬಂದಾನ ನೋಡ್ರಿ